ನಮಸ್ಕಾರ ಶಿಕ್ಷಕಾಕಾಂಕ್ಷಿಗಳೇ. ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಜಸ್ಟ್ ಇಯರ್ ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ತಿಳಿಸ್ಕೊಡ್ತೀನಿ. ನೋಟಿಫಿಕೇಶನ್ ಮತ್ತೆ 9:10 ರೇಷಿಯೋ 5,000 ನೇಮಕಾತಿ ಟಿ-ಟಿ, ಸಿ-ಟಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ನೋಡೋದಾದ್ರೆ ಎಕ್ಸ್ಪೆಕ್ಟೆಡ್ ಮಾಹಿತಿ ಇರುತ್ತೆ. ಏನಂದ್ರೆ 5,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಕೂಡ ಮಾಡ್ಬೋದು ಮಾರ್ಚ್ ಏಪ್ರಿಲ್ ನಲ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಂದ್ಬಿಟ್ಟು HSTF ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ನೀವು 90:10 ವೇಟೇಜ್ಗಳಲ್ಲಿ ಶುರು ಆಗ್ಬೋದು. 90% ಬಂದ್ಬಿಟ್ಟು ಫೈನಲಿ ಮೆರಿಟ್ ಬೇಸ್ಡ್ ಆಗಿರುತ್ತೆ. ಸಿ-ಟಿ ಮತ್ತೆ ಟಿ-ಟಿ ಸ್ಕೋರ್ ಮೇಲೆ. ರಿಮೈನಿಂಗ್ 10% ಬಂದ್ಬಿಟ್ಟು ಅಕಾಡೆಮಿಕ್ ಡಿಗ್ರಿ ನೋಟಿಫಿಕೇಶನ್ ಕೂಡ ಶುರು ಆಗುತ್ತೆ. ಲೈಕ್ ನೋಡಬಹುದು. ಲೈಕ್ ವೇಕೆನ್ಸೀಸ್ ನೋಡೋದಾದ್ರೆ ಕಲ್ಯಾಣ ಕರ್ನಾಟಕ 1,591, ನಾನ್ ಹೆಚ್ಚಿಗೆ ಅರೌಂಡ್ 3,359 ಪೋಸ್ಟ್ಗಳು ಕೂಡ ಶುರು ಆಗೋ ಸಾಧ್ಯತೆ ಕೂಡ ಇದೆ. ಇಲ್ಲಿ ನೋಡಬಹುದು ಸಿ-ಟಿ ಓಕೆ, ಟಿ-ಟಿ ಕಡ್ಡಾಯನ ಏನು ಟಿ-ಟಿ ಇನ್ಕ್ಲೂಡ್ ಮಾಡ್ತಾರೆ HSTRಗೆ ಅಂದ್ರೆ ಆಸ್ ಪರ್ ನಿಮಗೆ ಗೊತ್ತಿರೋ ಹಾಗೆ ನಿಯಮದ ಪ್ರಕಾರ ಲೈಕ್ NEP ಇನ್ ಕೇಸ್ NEP ಅಡಾಪ್ಟ್ ಮಾಡ್ಕೊಂಡ್ರೆ ನಮಗೆ ಲೈಕ್ ಟಿ-ಟಿ ಕಂಡಕ್ಟ್ ಕೂಡ ಟಿ-ಟಿ ಕೂಡ ಕಂಪಲ್ಸರಿ ಮಾಡಬಹುದು. ಬಟ್ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಇಲಾಖೆಯವರು ಹೇಳ್ತಾ ಇದ್ದಾರೆ ನಾವು ಮಾಡೋದಿಲ್ಲ ಅಂತ. ಬಟ್ ನಿಮಗೆ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ. ಅಫಿಷಿಯಲ್ ಆಗಿ ಮಾಹಿತಿ ಬಂದಾಗ ನಮಗೆ ಕ್ಲಾರಿಟಿ ಸಿಗುತ್ತೆ. ಯಾರು ಕೂಡ ಊಹಾಪೋಹಗಳನ್ನ ನಂಬೇಡಿ. ಲೈಕ್ ಒಟ್ಟಿಗೆ 90:10 ರೇಷಿಯೋದಲ್ಲಿ ಹೋಗೋ ಸಾಧ್ಯತೆ ಕೂಡ ಇದೆ. ಆಯ್ತಾ, ಅದಕ್ಕೆ ನೋಡ್ಕೊಳ್ಳಿ. ಲೈಕ್ ಇದು ಮಾಹಿತಿ ಕೊಟ್ಟಿದ್ದಾರೆ. 5,000ಕ್ಕೆ ಎಷ್ಟು ವೇಕೆನ್ಸಿ ಇರ್ತಾವಂದ್ರೆ 90:10 ರೇಷಿಯೋದಲ್ಲಿ ಕೂಡ ಮಾಡ್ತಾರಂತೆ. ಕಲ್ಯಾಣ ಕರ್ನಾಟಕ ನಾನ್ HK ಇದೆ. HKದು 1,591 ಇದೆ. ನಾನ್ HKದು 3,359 ಇದೆ. ಓಪನ್ ಮೆರಿಟ್ ಮತ್ತು ರಿಸರ್ವೇಶನ್ ಟೋಟಲ್ ಬಂದ್ಬಿಟ್ಟು ಅರೌಂಡ್ 5,000 ಆಗುತ್ತೆ. 4,950. ರೂಲ್ಸ್ 90:10 ರೇಷಿಯೋದಲ್ಲಿ ಆಗ್ಬೋದು. ಗೊತ್ತಿರೋ ಹಾಗೆ 90 ಬಂದ್ಬಿಟ್ಟು ಸಿ-ಟಿ ಪ್ಲಸ್ ಟಿ-ಟಿ, 90 ಅಂದ್ರೆ ಸಿ-ಟಿ ಅರೌಂಡ್ ನಿಮಗೆ 70 ಪ್ಲಸ್ ಟಿ-ಟಿ 20 ಇರ್ಬೋದು. ಬಟ್ ಟಿ-ಟಿ ಮ್ಯಾಂಡೇಟರಿನ ಅನ್ನೋದಕ್ಕೆ ಅಫಿಷಿಯಲ್ ಆಗಿ ಕ್ಲಾರಿಟಿ ಸಿಕ್ಕಿಲ್ಲ. ಇವರು ಜಸ್ಟ್ ಅಂದಾಜು ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಇವ್ರಿಗೆ ಏನೋ ಮುಂಚೆನೆ ಗೊತ್ತಿತ್ತು ಎಲ್ಲ ಗೊತ್ತಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಲೈಕ್ ನಿಮಗೆ ನೇಮಕಾತಿ ಶುರುವಾದ ನಂತರ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಲೈಕ್ ನಿಮಗೆ ಒಂದು ಡ್ರಾಫ್ಟ್ ಕಾಪಿ ಆಗಿರ್ಬೋದು ಅಥವಾ ಹೊಸ ಸಿ ರೂಲ್ಸ್ ಬರ್ಬೋದು ಅಥವಾ ಇಲಾಖೆಯವರ ಅಧಿಕೃತ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಯಾರು ಇದನ್ನ ಲೈಕ್ ಟಿ-ಟಿ ಮಾಡಿದಾರ ಅಂತ ನಂಬೇಡಿ. ಬಟ್ ಅಫಿಷಿಯಲ್ ಆಗಿ ಬಂದ ನಂತರ ನಿಮಗೆ ಗೊತ್ತಾಗುತ್ತೆ. 10% ಬಂದ್ಬಿಟ್ಟು ಗ್ರಾಜುಯೇಷನ್ BEd ಗೆ ಇರುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಇದೆ. ನಿಮಗೆ ಗೊತ್ತಿರೋ ಹಾಗೆ ಏನಂದ್ರೆ 50% ಇರಬೇಕು. 45% ಬಂದ್ಬಿಟ್ಟು ರಿಸರ್ವ್ಡ್, ಅನ್ರಿಸರ್ವ್ಡ್ ಅಂದ್ರೆ ಅದರ್ಸ್ 50% ತೆಗಿಬೇಕು ಅಂತ ಇರುತ್ತೆ. BEd ಮ್ಯಾಂಡೇಟರಿ ಗೊತ್ತಿರುತ್ತೆ. ಮತ್ತೆ ಟಿ-ಟಿ ಅಥವಾ ಸಿ-ಟಿ ಇದು ಪೇಪರ್ 2 ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೋಡೋಣ. ಲೈಕ್ ಅದು ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತೆ ಮೈನ್ ಥಿಂಗ್ ಪೋಸ್ಟ್ ಗ್ರಾಜುಯೇಷನ್ ನಾಟ್ ಮ್ಯಾಂಡೇಟರಿ ಅಂತ ಹಾಕಿದ್ದಾರೆ. PG ಕಡ್ಡಾಯ ಅಂತ ಹೇಳಿ ಗೊಂದಲ ಕೂಡ ಇತ್ತು. ಬಟ್ ಇಲ್ಲಿ PG ಕಡ್ಡಾಯ ಇಲ್ಲ ಅಂತ ಹಾಕಿದ್ದಾರೆ. ಬಟ್ ಟಿ-ಟಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಟಿ-ಟಿನ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ. ಬಟ್ ಕಾಯ್ದು ನೋಡೋಣ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ದಯವಿಟ್ಟು ಯಾರು ಕೂಡ ಇದನ್ನ ನೋಡ್ಕೊಂಡು ಅನ್ಕೋಬೇಡಿ. ಲೈಕ್ ನೋಡೋದಾದ್ರೆ ಮಿನಿಮಮ್ 21 ಇಯರ್ಸ್, ಮ್ಯಾಕ್ಸಿಮಮ್ 40 ಇಯರ್ಸ್ ಇರುತ್ತೆ. OBC ಅಪ್ ಟು 43 ಇಯರ್ಸ್, SC/ST ಅಪ್ ಟು 45 ಇಯರ್ಸ್. ಅಪ್ಲೈ ಮೋಡ್ ಆನ್ಲೈನ್. ಎಕ್ಸ್ಪೆಕ್ಟೆಡ್ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನೀವು ಗಮನಿಸಬಹುದು. ನೇಮಕಾತಿ ಸದ್ಯದ ಮಟ್ಟಿಗೆ ಒಂದು ಕರ್ನಾಟಕ ಎಜುಕೇಶನ್.in ಅಂತ ಒಂದು ಆರ್ಟಿಕಲ್ ಕೂಡ ಬರೆದಿದ್ದಾರೆ. 90:10 ರೇಷಿಯೋದಲ್ಲಿ ನಿಮಗೆ ನೇಮಕಾತಿ ಶುರು ಆಗುತ್ತೆ. 5,000 HSTR ನೇಮಕಾತಿ ಎಕ್ಸ್ಪೆಕ್ಟೆಡ್ ಮಾಹಿತಿ ಇದೆ. ಲೈಕ್ ಇದರಲ್ಲಿ ಇವರು ಮೆನ್ಷನ್ ಕೂಡ ಮಾಡಿರೋದು ಲೈಕ್ PG ಕಡ್ಡಾಯ ಇಲ್ಲ. ಬಟ್ ಟಿ-ಟಿ ಟೆಟ್ ಕಂಡಕ್ಟ್ ಕಡ್ಡಾಯ ಮಾಡಬಹುದು ಅಥವಾ ಟೆಟ್ ಅಥವಾ CTT ಅಥವಾ ಟಿ-ಟಿ ಎರಡರಲ್ಲೊಂದು ನಿಮಗೆ ಕಂಪಲ್ಸರಿ ಆಗಬೇಕು ಅಂತ ಮಾಹಿತಿ ಇದೆ. ಬಟ್ ನಿಮಗೆ ಅಧಿಕೃತ ಮಾಹಿತಿ ಬಂದಿಲ್ಲ. ಅಧಿಕೃತ ಮಾಹಿತಿ ನಮಗೆ ಬಂದ್ರೆ ನಾವು ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.